ನೋಡಿ ಇದರಲ್ಲಿ ಎಲ್ಲ ಥರ ಮೀನಿದೆ. ಇದು ಕಾಣ ಮೀನು, ಇದು ಬ್ಲ್ಯಾಕ್ ಪಾಂಪ್ರೇಟ್, ಇದು ವೈಟ್ ಪಾಂಪ್ರೇಟ್. ಈಗ ಇದನ್ನು ಫ್ರೈ ಮಾಡುವ. ನಾವು ಸಾಮಾನ್ಯವಾಗಿ ಫ್ರೈ ಮಾಡೋದೆಲ್ಲ ಕೊಬ್ಬರಿ ಎಣ್ಣೆಯಲ್ಲೇ. ಇವತ್ತಿಗೆ ಬೇಕಾದ್ದು ಎಷ್ಟು ಬೇಕು ಅಷ್ಟೇ ಫ್ರೈ ಮಾಡಿ ಮತ್ತು ಅದನ್ನು ನಾವು ಫ್ರೀಝರ್ ಒಳಗಡೆ ಇಡ್ತೀವಿ. ಮತ್ತು ನಾಳೆ ಅದನ್ನು ತೆಗೆದು ಮತ್ತು ನಾರ್ಮಲ್ ಟೆಂಪ್ರೇಚರ್ ಬರುವ ತನಕ ಹೊರಗಡೆ ಇಟ್ಟು ಆಮೇಲೆ ಅದನ್ನು ಮತ್ತೆ ಕಾಯಿಸ್ತೀವಿ, ಫ್ರೈ ಮಾಡ್ತೀವಿ. ಕಾಯಿಸ್ತೀವಿ ಅಂದರೆ ಏನೇನೋ ಅರ್ಥ ಬರುತ್ತಲ್ಲ, ನೀರು ಕಾಯಿಸೋದು ಹಾಗೆ ಹೀಗೆ ಅಂತ. ನೋಡಿ ಕಾಣ ಮೀನಿದು. ಅದು ಬ್ಲ್ಯಾಕ್ ಪಾಂಪ್ರೇಟು, ಇದು ಕಾಣ ಮೀನು, ಇದು ವೈಟ್ ಪಾಂಪ್ರೇಟು ನೋಡಿ. ಮತ್ತು ಇದು ಬ್ಲ್ಯಾಕು ನೋಡಿ. ಇದು ಒಂದು ಸೈಡ್ ಈಗ ಫುಲ್ಲಲ್ಲಿಟ್ಟು ನಾನು ಫ್ರೈ ಮಾಡಿದ್ದು. ಇನ್ನು ಇದು ಬೇಯುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮತ್ತೆ ಉಲ್ಟಾಕೋ ಫುಲ್ಲಲ್ಲಿಟ್ಟು ಮತ್ತೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಆಗ ಸೂಪರಾಗಿ ಗರಿ ಗರಿಯಾಗಿ ಬರುತ್ತೆ. ಇವತ್ತು ನಾನು ಮೆಣಸಿನ ಪುಡಿಯೆಲ್ಲ ಹಾಕಿಲ್ಲ, ಮನೆಯಲ್ಲೇ ನಾನು ಮೆಣಸಿನ ಹುರಿದು ಮಸಾಲೆ ಮಾಡಿರೋದು. ಅದು ಸೂಪರಾಗಿ ಬರ್ತಾಯಿದೆ, ಕಲರೆಲ್ಲ ನೋಡಿ. ಮನೆಯಲ್ಲೇ ನಾನು ಇವಾಗಲೇ ಬೆಳಿಗ್ಗೆ ಅದನ್ನು ಚೆನ್ನಾಗಿ ಮೆಣಸಿನಕಾಯಿ ಬ್ಯಾಡಗೆ ಮತ್ತು ಗುಂಟೂರು ಹುರಿದು ಹಾಗೆ ನಾನು ಪೇಸ್ಟ್ ಮಾಡಿ ಇವಾಗ ಇದರಲ್ಲಿ ಮಿಕ್ಸ್ ಮಾಡಿ ನಾನೊಂದು 2 ಗಂಟೆ ಆಯಿತು. ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಇವಾಗ ಇನ್ನೊಂದು ಕಡೆ ಫ್ರೈ ನಾವು ಉಲ್ಟಾಕೋಣ ನೋಡಿ. ಯಾಕೋ ಇವತ್ತು ಇದು ಎದ್ದು ಬರಲಿಕ್ಕೆ ಇಷ್ಟ ಇಲ್ಲ ಇತ್ತು, ಇಲ್ಲಾಂದರೆ ಬೇಗ ನೋಡಿ. ನಮಗೆ ಮತ್ತು ಹೀಗೆ ಫ್ರೈ ಆಗಬೇಕು. ಕೆಲವರು ತುಂಬ ಡೀಪ್ ಫ್ರೈ ಮಾಡ್ತಾರೆ, ಚೆನ್ನಾಗಿರೋದಿಲ್ಲ ಅದು. ಇದು ಕಾಣ ಮೀನು ಸೂಪರಾಗಿದೆ ನೋಡಿ. ಈಗ ಈ ಕಡೆಯೂ ಫ್ರೈ ಆದರೆ ನಮ್ಮ ಕೆಲಸ ಮುಗಿದೋಯ್ತು. ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಸೂಪರಾಗಿದೆಲ್ಲ ನಮ್ಮ ಮೀನು. ಹೇಗಿದೆ ಬ್ಲ್ಯಾಕ್ ಪಾಂಪ್ರೇಟ್, ಕಾಣ, ವೈಟ್ ಪಾಂಪ್ರೇಟ್. ಈಗ ನಾನು ಫುಲ್ಲಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇನ್ನು ಒಂದು 2 ನಿಮಿಷ ಆಗಬೇಕಂದ್ರೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಅದೆಲ್ಲೇ ಫ್ರೈ ಆಗ್ತಾ ಇರುತ್ತೆ.